ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ 6th ಸೆಮಿಸ್ಟರ್ BCom ಬರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಸೆಕ್ಷನ್ ಸಿ 12 ಮಾರ್ಕ್ಸನ್ನು ಒಂದು ಕ್ವಶನ್ಸನ್ನು ಕೇಳ್ತಾರೆ. ತುಂಬ ಈಸಿ ಆಗಿರುತ್ತೆ ಕ್ವಶನ್ಸು. ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಗಗನ್ ಲಿಮಿಟೆಡ್ acquired 70% of shares of Sudhir Limited on 1st April 2024 for rupees 28 lakhs. ಇಲ್ಲಿ ಗಗನ್ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಂಡಿದೆ 70% ಆಫ್ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ, ಸುಧೀರ್ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದೆ. ಸೊ ಗಗನ್ ಲಿಮಿಟೆಡ್ ಈಸ್ ಹೋಲ್ಡಿಂಗ್ ಕಂಪನಿ. ಗಗನ್ ಅನ್ನು ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ, ಬಿಕಾಸ್ ಅವರೇ ಅಕ್ವೈರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು 70% ಶೇರ್ಸ್ ಅನ್ನ. ಅಟ್ ದಿ ಸೇಮ್ ಟೈಮ್ ಸುಧೀರ್ ಲಿಮಿಟೆಡ್ ಈಸ್ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಸೊ ಆ ಸಬ್ಸಿಡರಿ ಕಂಪನಿಲಿ 70% ಶೇರ್ನ ಅಕ್ವೈರ್ ಮಾಡ್ಕೊಳ್ತಾ ಇರೋದು. ಯಾವತ್ತು ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ? 1st April 2024 ಅಲ್ಲಿ. ಎಷ್ಟಕ್ಕೆ? ಫಾರ್ rupees 28 lakh rupeesಗೆ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ದಟ್ ಈಸ್ 28 lakh ಅಕ್ವಿಜೇಷನ್ ಮಾಡ್ಕೊಳ್ತಾ ಇರೋದು. ಸೊ ಎಷ್ಟಕ್ಕೆ ಅಕ್ವೈರ್ ಮಾಡ್ಕೊಳ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಫಾರ್ rupees 28 lakh rupeesಗೆ ಅಕ್ವೈರ್ ಮಾಡ್ಕೊಳ್ತೀನಿ ಅಂತ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ 70% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ನಾನು 28 ಲಕ್ಷ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದರ ಅರ್ಥ ಗಗನ್ ಲಿಮಿಟೆಡ್ 70% ಅಕ್ವೈರ್ ಮಾಡ್ಕೊಂಡಿದೆ ಸುಧೀರ್ ಲಿಮಿಟೆಡ್ ಅಲ್ಲಿ. 1st April 2024 ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಅಮೌಂಟ್ಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದ್ರೆ 70% ಶೇರ್ಸ್ ಅನ್ನ 28 lakh rupeesಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಈ ಒಂದು ಕ್ವಶನ್ ಅಲ್ಲಿ ಗಗನ್ ಲಿಮಿಟೆಡ್ ಇಸ್ ಹೋಲ್ಡಿಂಗ್ ಕಂಪನಿ, ಸುಧೀರ್ ಇಸ್ ಸಬ್ಸಿಡರಿ ಕಂಪನಿ, 70% ಶೇರ್ಸ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ, 28 lakh rupeesಗೆ ಅಕ್ವೈರ್ ಮಾಡ್ಕೊಂಡದ್ದು. ಸೊ ಇದು ಗೊತ್ತಿರಬೇಕು. 28 lakh rupees ಇದು ಎಲ್ಲಿಗೆ ಹೋಗುತ್ತಪ್ಪ? ಪೇಮೆಂಟ್ ಮಾಡ್ತಾ ಇರೋದು, ಟ್ರಾನ್ಸ್ಫರ್ ಮಾಡ್ತಾ ಇರೋದು 70% ಶೇರ್ಸ್ನ ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ. ನೆಕ್ಸ್ಟ್ ಹೇಳಿದರೆ ಇಂಡಿವಿಜುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಗಗನ್ ಲಿಮಿಟೆಡ್ ಅಂಡ್ ಸುಧೀರ್ ಲಿಮಿಟೆಡ್ ಈಸ್ ಆಸ್ ಅಂಡರ್. ಅಂದ್ರೆ ಎರಡು ಕಂಪನಿಯ ಏನು ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸುಧೀರ್ ಲಿಮಿಟೆಡ್ ಮತ್ತೆ ಗಗನ್ ಲಿಮಿಟೆಡ್ ಏನೇನಿದೆ ಅಂತ ನೋಡಿ. ಅಸೆಟ್ಸ್ ಕೊಟ್ಟಿದ್ದಾರೆ, ಗಗನ್ ಲಿಮಿಟೆಡ್, ಸುಧೀರ್ ಲಿಮಿಟೆಡ್ ಇದೆ. ಸೊ ಪಿ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ 25 ಮತ್ತೆ 8 lakh ಇದೆ. ಇಂಟ್ಯಾಂಜಿಬಲ್ ಅಸೆಟ್ 10 lakh 4 lakh ಇದೆ. ಇನ್ವೆಂಟರೀಸ್ 15 lakh 3 lakh ಇದೆ. ರಿಸೀವಬಲ್ಸ್ 5 lakh 5 lakh ಇದೆ. ಕ್ಯಾಶ್ 55 lakh 4 lakh ಕೊಟ್ಟಿದ್ದಾರೆ. ಟೋಟಲ್ ಬಂದು ಅಸೆಟ್ಸ್ 1 crore 10 lakh ಗಗನ್ ಅಲ್ಲಿ ಇದ್ರೆ 24 lakh ಸುಧೀರ್ ಅಲ್ಲಿ ಇದೆ. ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಬಂದು ಈಕ್ವಿಟಿ ಅಂಡ್ ಲಯಬಿಲಿಟಿ ಸೈಡ್ ಅಲ್ಲಿ ಬಂದಾಗ ಈಕ್ವಿಟಿ 40 lakh ಮತ್ತೆ 10 lakh ಇದೆ. ಅದರ್ ಈಕ್ವಿಟಿ 24 lakh ಇದೆ. ಬಾರೋಯಿಂಗ್ಸ್ 30 ಮತ್ತೆ 6 lakh ಇದೆ. ಟ್ರೇಡ್ ಪೇಬಲ್ಸ್ 20 ಮತ್ತೆ 4 lakhs ಅನ್ನ ಕೊಟ್ಟಿದ್ದಾರೆ. ಟೋಟಲ್ 1 crore 10 lakh ಲಯಬಿಲಿಟೀಸ್ ಇದೆ ಗಗನ್ ಲಿಮಿಟೆಡ್ ಅಲ್ಲಿ, ಅಂಡ್ 24 lakh rupees ಬಂದು ಸುಧೀರ್ ಲಿಮಿಟೆಡ್ ಅಲ್ಲಿ. ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್, ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಗನ್ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಂಡಿದ್ದು 70% ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಸುಧೀರ್ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ 28 lakh rupees ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಗಗನ್ ಈಸ್ ಹೋಲ್ಡಿಂಗ್ ಕಂಪನಿ, ಸುಧೀರ್ ಈಸ್ ಸಬ್ಸಿಡರಿ ಕಂಪನಿ ಅಂಡ್ 70% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾರೆ, ಏನಪ್ಪಾ ಅಂದ್ರೆ ಆನ್ ದಿ ಅಕ್ವಿಜೇಷನ್ ಡೇಟ್. ನೋಡಿ, ಆನ್ ದಿ ಅಕ್ವಿಜೇಷನ್ ಡೇಟ್ ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋ ದಿನ ಪಿ ಇನ್ಕ್ರೀಸ್ಡ್ ಬೈ 20%. ಪಿ ಏನಾಗಿದೆಯಂತೆ? ಇನ್ಕ್ರೀಸ್ ಆಗಿದೆಯಂತೆ. ಎಷ್ಟು ಇನ್ಕ್ರೀಸ್ ಆಗಿದೆಯಂತೆ? 20% ಇನ್ಕ್ರೀಸ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಪಿ ಇನ್ಕ್ರೀಸ್ಡ್ ಬೈ 20%. ಅಂದ್ರೆ ಈಗ ಅಕ್ವೈರ್ ಮಾಡ್ಕೊಳ್ಳೋ ದಿನ ಪಿ ಎಷ್ಟಿದೆಯಪ್ಪ ಅಂದ್ರೆ ಸಬ್ಸಿಡರಿ ಕಂಪನಿಲಿ 8 lakh rupees ಇದೆ. ಸೊ ಆ 8 lakh ಇದ್ದು 20% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. 10% ಇಂಟ್ಯಾಂಜಿಬಲ್ ಅಸೆಟ್ ಡಿಕ್ರೀಸ್ ಆಗಿದೆ ಅಂತ ಅವರು ಕ್ವಶನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಪಿ ಇನ್ಕ್ರೀಸ್ ಆಗಿದೆ ಅಂತ, ಇಂಟ್ಯಾಂಜಿಬಲ್ ಅಸೆಟ್ 10% ಡಿಕ್ರೀಸ್ ಆಗಿದೆ ಅಂತ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡಿ, ಏನು ಪ್ರಿಪೇರ್ ಮಾಡೋಕೆ ಹೇಳಿದರೆ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಗಗನ್ ಲಿಮಿಟೆಡ್ ಇನ್ ಅಕಾರ್ಡೆನ್ಸ್ ವಿತ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 110 ಪ್ರಕಾರ ನೀವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ, ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ತರ ಒಂದು ಕ್ವಶನ್ ನಿಮಗೆ ಸೆಕ್ಷನ್ ಸಿ ನಲ್ಲಿ ಇರುತ್ತೆ. ಕನ್ಸಾಲಿಡೇಟೆಡ್ ಅಂದ್ರೆ ಕನ್ಸಾಲಿಡೇಟ್ ಟುಗೆದರ್ ಹೋಲ್ಡಿಂಗ್ ಮತ್ತೆ ಸಬ್ಸಿಡರಿ ಕಂಪನಿಯ ಎರಡೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಡೀಟೇಲ್ಸ್ ನ ನೀವು ಕನ್ಸಾಲಿಡೇಟೆಡ್ ಮಾಡಿ ಒಂದು ಹೊಸ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಅರ್ಥ. ಸೊ ನೋಡಿ, ಈ ತರ ನಿಮಗೆ ಒಂದು ಕ್ವಶನ್ ಕಂಪಲ್ಸರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದ್ರಿಂದ ಯಾವ ತರ ಮಾಡಬೇಕು ಅಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ
ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಸ್ಟೆಪ್ಪು, ನೀವು ಯಾವುದೇ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾದ್ರೆ ಮೊದಲನೇ ಸ್ಟೆಪ್ಪು ರೇಷಿಯೋನ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ಳಿ. ಫಸ್ಟ್ ನೀವು ರೇಷಿಯೋ ಮಾಡೋದಕ್ಕೆ ಮುಂಚೆ ಗೊತ್ತಿರಬೇಕು ಹೋಲ್ಡಿಂಗ್ ಕಂಪನಿ ಯಾವುದಪ್ಪ ಅಂದರೆ ಯಾವ ಕಂಪನಿ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅದು ಹೋಲ್ಡಿಂಗ್ ಕಂಪನಿ, ಯಾವ ಕಂಪನಿನ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅದು ಸಬ್ಸಿಡರಿ ಕಂಪನಿ. ಇಲ್ಲಿ ಗಗನ್ ಲಿಮಿಟೆಡ್ 70% ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಗಗನ್ ಲಿಮಿಟೆಡ್ ಹೋಲ್ಡಿಂಗ್ ಕಂಪನಿ ಅಂಡ್ ಸುಧೀರ್ ಲಿಮಿಟೆಡ್ ಇಸ್ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಸೊ ಹೇಗೆ ಸ್ಟೆಪ್ ರೇಷಿಯೋ ಮಾಡೋಣ, ಹೇಗೆ ರೇಷಿಯೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ದಟ್ ಇಸ್ ಸ್ಟೆಪ್ ಒನ್. ಕ್ಯಾಲ್ಕುಲೇಷನ್ ಆಫ್ ರೇಷಿಯೋನ ಡೈರೆಕ್ಟ್ ಆಗಿ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೋದು. ಈ ಪ್ರಾಬ್ಲಮ್ ಅಲ್ಲಿ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ರೇಷಿಯೋನ ಬೇರೆ ಬೇರೆ ತರ ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ನಾನು ನಿಮಗೆ ಈಸಿಯಾಗಿ ಈ ಒಂದು ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಹೇಗೆ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಗಗನ್ ಲಿಮಿಟೆಡ್ ಎಷ್ಟು ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ, 70% ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸುಧೀರ್ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡದ್ದು. ಈಗ ನೀವು ಸುಧೀರ್ ಲಿಮಿಟೆಡ್ ಅನ್ಕೊಳ್ಳಿ, ನಾನು ಗಗನ್ ಲಿಮಿಟೆಡ್, ನಾನು ನಿಮ್ಮ ಕಂಪನಿಯಲ್ಲಿ 70% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರೆ ಇನ್ನ ನಿಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿರುತ್ತಪ್ಪ, ಸುಧೀರ್ ಲಿಮಿಟೆಡ್ ಅಲ್ಲಿ 30% ಉಳ್ಕೊಂಡಿರುತ್ತೆ. ಯಾವುದೇ ಒಂದು ಕಂಪನಿಲಿ 100% ಶೇರ್ಸ್ ಇರುತ್ತೆ, 70% ಶೇರ್ಸ್ ಅನ್ನ ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ಕೊಂಡ್ರೆ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ, 30% ಶೇರ್ಸ್ ಸಬ್ಸಿಡರಿ ಕಂಪನಿ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ನೀವು ರೇಷಿಯೋಸ್ ಮಾಡ್ಬೇಕಾದ್ರೆ ಯಾವ ತರ ರೇಷಿಯೋಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಯಾವ ತರ ನೀವು ರೇಷಿಯೋಸ್ ಮಾಡ್ಬೇಕು ಅಂದ್ರೆ, ಹೋಲ್ಡಿಂಗ್ ಕಂಪನಿ ಯಾವ್ದಪ್ಪ, ಗಗನ್ ಲಿಮಿಟೆಡ್ ಇಷ್ಟು ಸಬ್ಸಿಡರಿ ಕಂಪನಿ ಅದು ಸುಧೀರ್ ಲಿಮಿಟೆಡ್. ಸೊ ಈಗ ರೇಷಿಯೋ ಎಷ್ಟು ಅಂದ್ರೆ, ಗಗನ್ ಲಿಮಿಟೆಡ್ ಎಷ್ಟು ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ, 70% ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಷ್ಟು 70% ಗಗನ್ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಂಡ್ರೆ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ, ಸುಧೀರ್ ಲಿಮಿಟ್ಗೆ 30% ಮಾತ್ರನೇ ಉಳ್ಕೊಂಡಿರುತ್ತೆ. ಆ ಸುಧೀರ್ ಲಿಮಿಟೆಡ್ ಅಲ್ಲಿ ಈ 30% ಯಾರಿಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಅದು ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಹೋಗ್ತಕ್ಕಂಥದ್ದು. ಸುಧೀರ್ ಲಿಮಿಟೆಡ್ ಅಂದ್ರೆ ಸೊ ಹೋಲ್ಡಿಂಗ್ ಕಂಪನಿಲಿ 70%, ಸುಧೀರ್ ಲಿಮಿಟೆಡ್ ಅಲ್ಲಿ ಹೋಲ್ಡಿಂಗ್ ಆಲ್ರೆಡಿ 70% ಅಕ್ವೈರ್ ಮಾಡ್ಕೊಂಡಿದೆ. ಇನ್ನ 30% ಆಫ್ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿರೋದಿಲ್ಲ. ಅದು ಅಕ್ವೈರ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಸೊ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಹೋಗ್ತಕ್ಕಂಥದ್ದು. ಆಗ ಈ ಗಗನ್ ಲಿಮಿಟೆಡ್ ಅಲ್ಲಿ 70% ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಇನ್ನ ಸಬ್ಸಿಡರಿ ಕಂಪನಿಲಿ ಉಳಿದಿರ್ತಕ್ಕಂಥದ್ದು 30% ಮಾತ್ರನೇ ಉಳಿದಿರ್ತಕ್ಕಂಥದ್ದು. ಸೊ ಈ ತರ ನೀವು ರೇಷಿಯೋ ಮಾಡ್ಕೊಳ್ಳಿ, 70% ಗಗನ್, 30% ಸುಧೀರ್. ನಿಮಗೆ ಪರ್ಸೆಂಟೇಜ್ ಕೊಟ್ಟಾಗ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಎಷ್ಟು ಪರ್ಸೆಂಟ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಕೊಟ್ರೆ ಇನ್ ಬ್ಯಾಲೆನ್ಸ್ ಎಲ್ಲ ಸಬ್ಸಿಡರಿ ಕಂಪನಿಲಿ ಬರ್ತಕ್ಕಂಥದ್ದು. ಸೊ ಇದು ರೇಷಿಯೋ ಅಂತ ಕರಿತೀವಿ, 70:30. ಇದು ಫಸ್ಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಈ ತರನೇ ನೀವು ರೇಷಿಯೋ ಮಾಡ್ಕೊಳ್ಳಿ. ಇದು ಮೊದಲನೇ ಸ್ಟೆಪ್ ಇರೋದು. ಎರಡನೇ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ನೀವು ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದಾದ್ಮೇಲೆ ಸೆಕೆಂಡ್ ಸ್ಟೆಪ್ ನೀವೇನ್ ಮಾಡಬೇಕು ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಬಂದಾಗ ನೀವು ಯಾವ ತರ ಮಾಡಬೇಕು ಅಂದ್ರೆ, ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಐಡೆಂಟಿಫೈಯಬಲ್ ಅಸೆಟ್ಸ್, ಫಸ್ಟ್ ನೀವು ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ತಗೋಬೇಕು. ಯಾವುದು ಐಡೆಂಟಿಫೈಯಬಲ್ ಅಸೆಟ್ಸ್ ಅಂತ ಹೇಳಿದ್ರೆ, ಸೊ ಯಾವ್ದೆಲ್ಲ ಐಡೆಂಟಿಫೈಯಬಲ್ ಅಸೆಟ್ಸ್ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಸೊ ಸಬ್ಸಿಡರಿ ಕಂಪನಿಲಿ ಇರ್ತಕ್ಕಂಥ ಅಸೆಟ್ಸ್ ಯಾವುದು, ಸುಧೀರ್ ಕಂಪನಿ, ಸಬ್ಸಿಡರಿ ಯಾವುದು, ಸುಧೀರ್ ಕಂಪನಿಲಿ ಇರ್ತಕ್ಕಂಥ ಅಸೆಟ್ಸ್ ಅನ್ನ ತಗೋಬೇಕು. ಐಡೆಂಟಿಫೈಯಬಲ್ ಅಸೆಟ್ಸ್ ಅಂದ್ರೆ ಸುಧೀರ್ ಕಂಪನಿಲಿ ಏನೆಲ್ಲ ಅಸೆಟ್ಸ್ ಇದೆ ಆ ಎಲ್ಲ ಅಸೆಟ್ಸ್ ಅನ್ನ ನೀವು ತಗೋಬೇಕಾಗುತ್ತೆ. ಸೊ ಏನೇನ್ ಇದೆಯಪ್ಪ ಅಂತ ಹೇಳಿದ್ರೆ, ಕ್ವಶನ್ ಪ್ರಕಾರ ಹೋದಾಗ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ತಗೋಬೇಕು. ಅಂದ್ರೆ ಸುಧೀರ್ ಕಂಪನಿಲಿ ಯಾವೆಲ್ಲ ಅಸೆಟ್ಸ್ ಅನ್ನ ಕೊಟ್ಟಿರ್ತಾರೆ ಆ ಎಲ್ಲ ಅಸೆಟ್ಸ್ ಅನ್ನ ನೀವು ಫಸ್ಟ್ ತಗೋಬೇಕು. ಈಗ ನೋಡಿ, ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸುಧೀರ್ ಕಂಪನಿ ಇದೆ, ಸಬ್ಸಿಡರಿ ಯಾವ್ದಿರೋದು, ಸುಧೀರ್ ಲಿಮಿಟೆಡ್ ಇರೋದು. ಸುಧೀರ್ ಲಿಮಿಟೆಡ್ ಅಲ್ಲಿ ಏನೆಲ್ಲ ಅಸೆಟ್ಸ್ ಇದೆ ನೋಡಿ, ಪಿ ಇದೆ, ಕ್ಯಾಶ್ ಇದೆ, ಇನ್ವೆಂಟರಿ ಇದೆ, ಇಂಟ್ಯಾಂಜಿಬಲ್ ಇದೆ, ರಿಸೀವಬಲ್ಸ್ ಇದೆ, ಎಲ್ಲ ಇದೆಯಲ್ಲ, ಎಲ್ಲ ಅಸೆಟ್ಸ್ ಅನ್ನ ನೀವು ತಗೊಳ್ಳಿ ಒನ್ ಬೈ ಒನ್. ಈಗ ಫಸ್ಟ್ ಒನ್ ಪಿ 8 lakh rupees ಇದೆ. ಸೊ ನಾನು ಪಿ 8 lakh rupees ತಗೊಳ್ತೀನಿ. ದಟ್ ಇಸ್ ಫಸ್ಟ್ ಒನ್ ಪಿ ಪ್ರಾಪರ್ಟಿ ಎಕ್ವಿಪ್ಮೆಂಟ್ಸ್ ಇರೋದು. ಎಷ್ಟು ಅಮೌಂಟ್ ಅಪ್ಪ ಅಲ್ಲಿರೋದು ಅಂದ್ರೆ 8 lakh rupees ಅಮೌಂಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು. ಬಟ್ ನೀವು ತಗೋಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಅಸೆಟ್ಸ್ ಬಗ್ಗೆ ಹೇಳಿದಾನ ಅಂತ ಹೇಳಿದ್ರೆ, ಇಲ್ಲಿ ಒಂದು ಪಾಯಿಂಟ್ ಹೇಳಿದರೆ
ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಮಾಡ್ಕೊಳ್ಳೋ ದಿನ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ PPE ಇನ್ಕ್ರೀಸ್ಡ್ ಬೈ 20%. ನೋಡಿ, ಅಕ್ವೈರ್ ಮಾಡ್ಕೊಳ್ಳೋ ದಿನ PPE ಏನಾಗಿದೆ ಅಂದ್ರೆ 20% ಜಾಸ್ತಿ ಆಗಿದೆ ಅಂತ ಹೇಳಿದ್ದಾನೆ. ಸೊ 20% ಇನ್ಕ್ರೀಸ್ ಆಗಿದೆ ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ತಗೋಬೇಕಾದ್ರೆ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ PPE ಬ್ಯಾಲೆನ್ಸ್ ಶೀಟ್ ಇರೋದು 8 lakh rupees. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆಡ್ 20% ಅನ್ನ ನೀವು ಆಡ್ ಮಾಡಬೇಕು. 20% ಅನ್ನ ಆಡ್ ಮಾಡಬೇಕು. ಯಾವುದೇ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಆಡ್ ಮಾಡಿ, ಡಿಕ್ರೀಸ್ ಆದ್ರೆ ನೀವು ಲೆಸ್ ಮಾಡ್ಕೋಬೇಕು. ಇಲ್ಲಿ PPE 20% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದರೆ, ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಈ 8 lakh rupeesಗೆ ಆಡ್ 20% ನಾನು ಆಡ್ ಮಾಡಿದ್ರೆ ನನಗೆ 9,60,000 rupees ಬರುತ್ತೆ. 9,60,000. ಇದು ಮೊದಲನೇ ಅಸೆಟ್ಸ್. ಸಬ್ಸಿಡರಿ ಕಂಪನಿ ಸುಧೀರ್ ಕಂಪನಿಲಿ ಏನೇನಿದೆ ಎಲ್ಲ ಅಸೆಟ್ಸ್ ತಗೊಳ್ಳಿ. ಬಟ್ ಅಸೆಟ್ಸ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ ಇಲ್ವಾ ಒಂದ್ಸಲಿ ನೋಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಇದ್ರೆ ಅದನ್ನ ನೋಡ್ಕೊಂಡು ನೀವು ತಗೋಬೇಕಾಗುತ್ತೆ. ಸೊ ಇಲ್ಲಿ 8 lakh rupees PPE ಕೊಟ್ಟಿದ್ದಾರೆ, ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದಾನೆ. ಹಾಗಾಗಿ 20% ಇನ್ಕ್ರೀಸ್ ಆಗಿರೋದಕ್ಕೆ ಆಡ್ ಮಾಡಿದೀನಿ, 9,60,000 ಬಂದಿದೆ. ನೆಕ್ಸ್ಟ್ ಇನ್ಯಾವ್ದು ಅಸೆಟ್ಸ್ ಇದೆಯಪ್ಪ ನೆಕ್ಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಹೇಳಿದ್ರೆ, ಸೊ ನೋಡಿ, ಸುಧೀರ್ ಕಂಪನಿಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ. ಇಂಟ್ಯಾಂಜಿಬಲ್ ಅಸೆಟ್ ಎಷ್ಟಿದೆ? 4 lakh ಇದೆ. ಬಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಹೇಳಿದರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಡಿಕ್ರೀಸ್ಡ್ ಬೈ 20%, ಡಿಕ್ರೀಸ್ಡ್ ಬೈ 10% ಅಂತ ಹೇಳಿದ್ದಾರೆ. ಈಗ PPE ಇನ್ಕ್ರೀಸ್ ಆಯ್ತು, ಆಡ್ ಮಾಡಿದೆ 20%, ಬಟ್ ಇಂಟ್ಯಾಂಜಿಬಲ್ ಅಸೆಟ್ ಡಿಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದ್ರೆ ಆಡ್ ಮಾಡಬೇಕು, ಡಿಕ್ರೀಸ್ ಆದ್ರೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಲೆಸ್ ಮಾಡಿ. ದಟ್ ಈಸ್ ವಾಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಡಿಕ್ರೀಸ್ ಆಗಿದೆ. ಎಷ್ಟಲ್ಲಿ ಅಮೌಂಟ್ ಇರೋದಪ್ಪ ಅಂತ ಹೇಳಿದ್ರೆ 4 lakh rupees ಇರ್ತಕ್ಕಂಥದ್ದು. ಈ 4 lakh rupees ಅಲ್ಲಿ ನಾನೇನ್ ಮಾಡ್ತೀನಿ, ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ -20, 10% ಏನಿದೆ, ಈ 10% ಅನ್ನ ನಾವು ಡಿಕ್ರೀಸ್ ಆಗಿದೆ ಅಂತ ಹೇಳಿದರೆ ಹಾಗಾಗಿ ಮೈನಸ್ ಮಾಡಬೇಕು. ಇನ್ಕ್ರೀಸ್ ಆದ್ರೆ ಆಡ್ ಮಾಡಿ, ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಮೈನಸ್ ಮಾಡಿ. ಸೊ ಹಾಗಾಗಿ 4 lakh ಮೇಲೆ ನಾನು 10% ಮೈನಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದ್ರೆ 3,60,000 ನನಗೆ ವ್ಯಾಲ್ಯೂ ಸಿಗುತ್ತೆ. ಇದು ಇಂಟ್ಯಾಂಜಿಬಲ್ ಅಸೆಟ್ಸ್ ನ ಫೈರ್ ವ್ಯಾಲ್ಯೂ. ಮಾರ್ಕೆಟ್ ಅಲ್ಲಿ ಅವತ್ತು ಏನು ಅಕ್ವೈರ್ ಮಾಡ್ಕೊಳ್ಳೋದಿನ ಇನ್ಕ್ರೀಸ್ ಆಗಿರೋ PPE ನ ಆಡ್ ಮಾಡ್ಕೊಂಡು ತಗೊಂಡೆ, ಡಿಕ್ರೀಸ್ ಆಗಿರೋ ಇಂಟ್ಯಾಂಜಿಬಲ್ ಅಸೆಟ್ ನ ಲೆಸ್ ಮಾಡ್ಕೊಂಡು ನೀವು ತಗೋಬೇಕು. ಎರಡನೇ ಅಸೆಟ್ಸ್. ನೆಕ್ಸ್ಟ್ ಯಾವ್ದಿದೆ ಸುಧೀರ್ ಕಂಪನಿಲಿ ಅಂತ ಹೇಳಿದ್ರೆ, ಮೂರನೇದು ಬಂದು ನೋಡಿ ಇನ್ವೆಂಟರೀಸ್ ಇದೆ. ಮೂರನೇ ಅಸೆಟ್ ಯಾವ್ದಿದೆ? ಇನ್ವೆಂಟರಿ ಅಮೌಂಟ್ ಇದೆಯಾ? 3 lakh rupees ಇದೆ. ಇನ್ವೆಂಟರಿಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಇದೆಯಾ? ಇಲ್ಲ. ಏನು ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ತಗೊಳ್ಳಿ, ಇನ್ವೆಂಟರಿ 3 lakh rupees. ಇನ್ವೆಂಟರಿ 3 lakh rupees ಇರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಯಾವ ಅಸೆಟ್ಸ್ ಇದೆಯಪ್ಪ? ರಿಸೀವಬಲ್ಸ್ ಇದೆ. ರಿಸೀವಬಲ್ಸ್ ಅಂದ್ರೆ ಬಿಲ್ಸ್ ರಿಸೀವಬಲ್ ಎಷ್ಟಿದೆಯಪ್ಪ? 5 lakh rupees ಅಸೆಟ್ ಸುಧೀರ್ ಕಂಪನಿಲಿದೆ. ಸೊ ರಿಸೀವಬಲ್ಸ್ 5 lakh. ರಿಸೀವಬಲ್ಸ್ rupees ಕೊಟ್ಟಿದ್ದಾರೆ. ಸೊ 5 lakh rupees ರಿಸೀವಬಲ್ಸ್. ಇನ್ಯಾವುದನ್ನ ಅಸೆಟ್ಸ್ ಇದೆಯಾ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಹಾಗೆ ಕ್ಯಾಶ್ ಇದೆ. 4 lakh rupees ಕ್ಯಾಶ್ ಕೊಟ್ಟಿದ್ದಾರೆ ಸುಧೀರ್ ಕಂಪನಿಲಿ. ಸೊ ಕ್ಯಾಶ್ 4 lakh rupees. 4 lakh rupees. ಅಸೆಟ್ಸ್ ಇದೆಯಾ ಸುಧೀರ್ ಕಂಪನಿಲಿ ಸಬ್ಸಿಡರಿ ಕಂಪನಿನೇ ಅಂತ ಹೇಳಿದ್ರೆ ನೋಡಿ, ಇನ್ಯಾವ್ದನ್ನ ಅಸೆಟ್ ಸುಧೀರ್ ಕಂಪನಿಲಿ ಇದೆಯಾ? ಇಲ್ಲ, ಇನ್ಯಾವುದು ಇಲ್ಲ. ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಜಸ್ಟ್ ಟೋಟಲ್ ಮಾಡಿ. ಸಬ್ಸಿಡರಿ ಕಂಪನಿಲಿ ಏನೆಲ್ಲ ಅಸೆಟ್ಸ್ ಇರುತ್ತೆ ಎಲ್ಲ ಅಸೆಟ್ಸ್ ನ ತಗೋಬೇಕಾದ್ರೆ ಅಲ್ಲಿ ಯಾವ ಅಸೆಟ್ಸ್ಗೆ ಅಡ್ಜಸ್ಟ್ಮೆಂಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಆ ಅಸೆಟ್ ನ ವ್ಯಾಲ್ಯೂನ ಆಡ್ ಮಾಡ್ಕೋಬೇಕು. ಡಿಕ್ರೀಸ್ ಆಗಿದೆ ಅಂದ್ರೆ ಆ ಅಸೆಟ್ ನಲ್ಲಿ ಅಷ್ಟು ಪರ್ಸೆಂಟ್ ನ ಲೆಸ್ ಮಾಡ್ಕೊಂಡು ತಗೋಬೇಕು. ಈಗ ನೀವೇನ್ ಮಾಡಿ, ಇಷ್ಟನ್ನು ನೀವು ಟೋಟಲ್ ಮಾಡ್ಕೊಳ್ಳಿ. ಇಷ್ಟನ್ನು ನೀವು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 25,20,000 ಸಿಗುತ್ತೆ. 25,20,000 ಸಿಗುತ್ತೆ. ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ಸೊ ಅಷ್ಟು ಟೋಟಲ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಷ್ಟು ನೀವು ಯಾವ್ಯಾವ ಅಸೆಟ್ಸ್ ಇರುತ್ತೆ ಸಬ್ಸಿಡರಿ ಕಂಪನಿಲಿ ಯಾವ್ದೆಲ್ಲ ಅಸೆಟ್ಸ್ ಇದೆ ನೋಡ್ಕೊಳ್ಳಿ. ಎಲ್ಲ ಅಸೆಟ್ಸ್ ನ ತಗೊಳ್ಳಿ. ಇನ್ಕ್ರೀಸ್ ಆದ್ರೆ ಆಡ್ ಮಾಡ್ಕೊಳ್ಳಿ, ಡಿಕ್ರೀಸ್ ಆದ್ರೆ ಲೆಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅಡ್ಜಸ್ಟ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 25,20,000 ನಿಮ್ಗೆ ಸಿಗುತ್ತೆ. ಈಗ ನೀವೇನ್ ಮಾಡ್ಬೇಕು, ಈ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಔಟ್ಸೈಡರ್ಸ್ ಲಯಬಿಲಿಟಿ. ಔಟ್ಸೈಡರ್ಸ್ ಲಯಬಿಲಿಟಿ.
ಔಟ್ಸೈಡರ್ಸ್ ಲಯಬಿಲಿಟೀಸ್ ಅನ್ನ ಲೆಸ್ ಮಾಡಬೇಕು. ಇದು ಗೊತ್ತಿರಬೇಕು. ಐಡೆಂಟಿಫೈಯಬಲ್ ಅಸೆಟ್ಸ್ ಫಸ್ಟ್ ತಗೋಬೇಕು. ಆ ಅಸೆಟ್ಸ್ ಅಲ್ಲಿ ಲೆಸ್ ಔಟ್ಸೈಡರ್ಸ್ ಲಯಬಿಲಿಟೀಸ್ ಅನ್ನ ಲೆಸ್ ಮಾಡಬೇಕು. ನಿಮಗೆ ಗೊತ್ತಿರಬೇಕು, ದಿಸ್ ಇಸ್ ಲಯಬಿಲಿಟೀಸ್ ಅಂದ್ರೆ ಬಾರೋಯಿಂಗ್ಸ್ ಏನೇನು ಇರುತ್ತೆ, ಔಟ್ಸೈಡರ್ಸ್ ಲಯಬಿಲಿಟಿ ಅಂದ್ರೆ ನಾನ್ ಕರೆಂಟ್ ಮತ್ತೆ ಕರೆಂಟ್ ಲಯಬಿಲಿಟಿ ಎರಡನ್ನೂ ಕೂಡ ಲೆಸ್ ಮಾಡಬೇಕು. ಈಗ ಒಂದ್ಸಲಿ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಸಬ್ಸಿಡರಿ ಕಂಪನಿಲಿ ಏನೆಲ್ಲ ಲಯಬಿಲಿಟೀಸ್ ಇದೆ ಅಂತ ಹೇಳಿದ್ರೆ, ಸೊ ನೋಡಿ ಈ ಹೆಡ್ಡಿಂಗ್ ಏನ್ ಹೇಳುತ್ತೆ, ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ನೋಡಿ, ದಿಸ್ ಇಸ್ ಈಕ್ವಿಟಿ ಪೋರ್ಷನ್. ಇವೆರಡು ಕೂಡ ಈಕ್ವಿಟಿ ರಿಲೇಟೆಡ್. ಓಕೆ, ಶೇರ್ ಹೋಲ್ಡರ್ಸ್ ಫಂಡ್ ಡೀಟೇಲ್ಸ್ ಅದು ತಗೋಬಾರ್ದು, ಲಯಬಿಲಿಟಿನೇ ತಗೋಬೇಕು. ಲಯಬಿಲಿಟೀಸ್ ಅನ್ನ ತಗೋಬೇಕು. ಸೊ ಯಾವ್ದು ಲಯಬಿಲಿಟಿ ಅಂತ ಹೇಳಿದ್ರೆ ನೋಡಿ, ಬಾರೋಯಿಂಗ್ ಮತ್ತೆ ಟ್ರೇಡ್ ಪೇಯಬಲ್ ಕೊಟ್ಟಿದಾರಲ್ವಾ, ಇವೆರಡು ಏನಪ್ಪಾ ಅಂತ ಹೇಳಿದ್ರೆ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಹಾಗಾಗಿ ಅವು ಔಟ್ಸೈಡರ್ಸ್ ಲಯಬಿಲಿಟಿ ಯಾವ್ದಿದೆ ಅಂದ್ರೆ ಬಾರೋಯಿಂಗ್ಸ್ ಮತ್ತೆ ಟ್ರೇಡ್ ಪೇಯಬಲ್ ಎರಡು ಕೂಡ ಔಟ್ಸೈಡರ್ಸ್ ಲಯಬಿಲಿಟಿ. ಸೊ ಹಾಗಾಗಿ ನಾವು ಅದನ್ನ ಲೆಸ್ ಮಾಡಬೇಕು. ಸೊ ಫಸ್ಟ್ ಬಾರೋಯಿಂಗ್ಸ್ ತಗೊಳ್ತೀನಿ. ಎಷ್ಟಿದೆಯಪ್ಪ ಸುಧೀರ್ ಕಂಪನಿಲಿ ಅಂದ್ರೆ 6 lakhs rupees ಇದೆ. ಸೊ ಲೆಸ್ ಔಟ್ಸೈಡರ್ಸ್ ಲಯಬಿಲಿಟಿ ಬಾರೋಯಿಂಗ್ಸ್ ಇದೆ 6 lakh rupees. ಬಾರೋಯಿಂಗ್ 6 lakh rupees ಇದೆ. ಇನ್ನೊಂದು ಟ್ರೇಡ್ ಪೇಯಬಲ್ಸ್ ಇದೆ, ದಟ್ ಇಸ್ ಆಲ್ಸೋ ಲಯಬಿಲಿಟಿ. ಟ್ರೇಡ್ ಪೇಯಬಲ್ಸ್ ಎಷ್ಟಿದೆಯಪ್ಪ ಟ್ರೇಡ್ ಪೇಯಬಲ್ ಅಂತ ಹೇಳಿದ್ರೆ, ಸೊ ಅದು 4 lakh rupees ಇದೆ ಕ್ವಶನ್ ಅಲ್ಲಿ, 4 lakh rupees. ಇನ್ಯಾವ್ದಾದ್ರು ಲಯಬಿಲಿಟೀಸ್ ಇದೆಯಾ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಯಾವುದು ಲಯಬಿಲಿಟಿ ಇಲ್ಲ. ಇರೋದೆರಡೆ, ಬಾರೋಯಿಂಗ್ಸ್ 6 ಲಕ್ಷ ಇದೆ ಸುಧೀರಲ್ಲಿ, ಟ್ರೇಡ್ ಪೇಯಬಲ್ಸ್ 4 ಲಕ್ಷ ಇದೆ, ಇನ್ಯಾವುದು ಲಯಬಿಲಿಟೀಸ್ ಇಲ್ಲ. ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ ಇವೆರಡು ಟೋಟಲ್ ಮಾಡ್ಕೊಳ್ಳಿ. 6 lakh ಪ್ಲಸ್ 4 lakh ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೋ 10 lakh rupees ಬರುತ್ತೆ. 10 lakh rupees ಬರುತ್ತೆ. ಸೊ ಈಗ ನೀವೇನ್ ಮಾಡಿ, ಈ ಟೋಟಲ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ ಲೆಸ್ ಔಟ್ಸೈಡರ್ಸ್ ಲಯಬಿಲಿಟಿ 10 lakh ಅನ್ನ ನೀವು ಲೆಸ್ ಮಾಡಿ. ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಏನ್ ಅಮೌಂಟ್ ಬರುತ್ತೆ, 15,20,000 ಅಮೌಂಟ್ ಏನ್ ಬರುತ್ತೆ. ಸೊ ಇದನ್ನ ನಾವೇನಂತ ಕರಿಬೇಕಪ್ಪ ಅಂದ್ರೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್. ಐಡೆಂಟಿಫೈಯಬಲ್ ಅಸೆಟ್ಸ್, ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ನಮಗೆ, ಸೊ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ನಮಗೆ ಸಿಗುತ್ತೆ. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ನಮಗೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಸೊ ಈ ಬಂದಿರೋ ಅಮೌಂಟ್ ಅನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ನೀವು NCA ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಸೊ ನೀವೇನ್ ಮಾಡಬೇಕು ಅಂದ್ರೆ ವೆರಿ ಸಿಂಪಲ್, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. NCA ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಈಕ್ವಲ್ಸ್ ಯಾವ್ದ್ರ ಮೇಲೆ ಅಂದ್ರೆ ಈ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಏನಿದೆಯಲ್ವಾ 15,20,000 ಮೇಲೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂದ್ರೆ, ನೋಡಿ ಇಲ್ಲಿ ಹೋಲ್ಡಿಂಗ್ ಕಂಪನಿಲಿ ಎಷ್ಟು ಪರ್ಸೆಂಟ್ ಇದೆಯಪ್ಪ, 70% ಇದೆ. ಸುಧೀರ್ ಲಿಮಿಟೆಡ್ ಅಲ್ಲಿ ಇನ್ನ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿದೆ, 70%. ಅವ್ರಿಗೆ ಹೋದ್ರೆ ಇನ್ನ ಬ್ಯಾಲೆನ್ಸ್ 100 ಅಲ್ಲಿ 30% ಬರುತ್ತೆ. ಈ 30% ಸುಧೀರ್ ಲಿಮಿಟೆಡ್ ಹೋಗುತ್ತೆ. ಸುಧೀರ್ ಲಿಮಿಟೆಡ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇರ್ತಾರೆ. ಅದನ್ನ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಸಬ್ಸಿಡರಿ ಕಂಪನಿಲಿ ಬ್ಯಾಲೆನ್ಸ್ ಶೇರ್ಸ್ ಇನ್ ಎಷ್ಟು ಉಳ್ಕೊಂಡಿರುತ್ತೋ ಅದನ್ನ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಈ 30% ನ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. 15,20,000 ಮೇಲೆ 30% ಅನ್ನ ಮಾಡ್ಕೊಳ್ಳಿ. ದಟ್ಸ್ 30% ಮಾಡಿದ್ರೆ ನಿಮ್ಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,56,000 ನಿಮ್ಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ NCA ನ ನೀವು ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಇನ್ ಸಬ್ಸಿಡರಿ ಕಂಪನಿ ಎಷ್ಟಿದೆ ಆ ಎಲ್ಲ ಅಸೆಟ್ಸ್ ಅನ್ನ ತಗೊಳ್ಳಿ. ಇನ್ಕ್ರೀಸ್ ಇದ್ರೆ ಆಡ್ ಮಾಡಿ, ಡಿಕ್ರೀಸ್ ಇದ್ರೆ ಲೆಸ್ ಮಾಡ್ಕೊಳ್ಳಿ. ಎಲ್ಲ ಅಸೆಟ್ಸ್ ಅನ್ನ ವ್ಯಾಲ್ಯೂನ ನೀವು ತಗೋಬೇಕು. ಅದಾದ್ಮೇಲೆ ಆ ಒಂದು ಸಬ್ಸಿಡರಿ ಕಂಪನಿಯಲ್ಲಿ ಔಟ್ಸೈಡರ್ಸ್ ಲಯಬಿಲಿಟಿ ಏನೇನಿರುತ್ತೆ ಅವೆಲ್ಲದನ್ನ ನೀವು ಲೆಸ್ ಮಾಡಿ. ಆ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ 15,20,000 ಸಿಗುತ್ತೆ. ಇದ್ರ ಮೇಲೆ ನೀವು ಎಷ್ಟು ಪರ್ಸೆಂಟ್ ಕೊಡಬೇಕು ಅಂದ್ರೆ ಹೋಲ್ಡಿಂಗ್ ಎಷ್ಟು ಅಕ್ವೈರ್ ಮಾಡ್ಕೊಂಡಿದೆ, ಇನ್ನು ಬ್ಯಾಲೆನ್ಸ್ ಸಬ್ಸಿಡರಿಲಿ ಎಷ್ಟು ಮಿಕ್ಕಿರುತ್ತೆ ಆ ಬ್ಯಾಲೆನ್ಸ್ ಅಮೌಂಟ್ ಪರ್ಸೆಂಟೇಜ್ ಆಫ್ ಶೇರ್ಸ್ಗೆ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ 70% ಹೋಲ್ಡಿಂಗ್ ಅಕ್ವೈರ್ ಮಾಡ್ಕೊಂಡ್ರೆ ಇನ್ನು 30% ಸುಧೀರ್ ಲಿಮಿಟೆಡ್ ಅಲ್ಲೇ ಉಳ್ಕೊಂಡಿರುತ್ತೆ. ಆ 30% ಶೇರ್ಸ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಆ 15,20,000 ಮೇಲೆ 30% ಅನ್ನ ಮಾಡಿದ್ರೆ 4,50,000, 56,000 ನಿಮ್ಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಇದು ಸ್ಟೆಪ್ 2 ಗುಡ್ ವಿಲ್. ನೆಕ್ಸ್ಟ್ ಸ್ಟೆಪ್ 3 ಬಂದು ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆರ್ ಬಾರ್ಗೇನ್ ಪರ್ಚೇಸ್. ಏನ್ ಬೇಕಾದ್ರೂ ಬರ್ಬೋದು.
ಸೊ ಗುಡ್ ವಿಲ್ ಅಥವಾ ಬಾರ್ಗೇನ್ ಪರ್ಚೇಸ್ ಯಾವ್ದಾದ್ರು ಬರಲಿ. ಸೊ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಮೂರನೇ ಸ್ಟೆಪ್ ಬಂದು ಗುಡ್ ವಿಲ್ ಆರ್ ಬಾರ್ಗೇನ್ ಪರ್ಚೇಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಇದು ಸಿಂಪಲ್ ಆಗಿ ನೀವು ಮಾಡ್ಬೋದು. ಗುಡ್ ವಿಲ್ ಅಥವಾ ಬಾರ್ಗೇನ್ ಪರ್ಚೇಸ್ ಏನ್ ಬೇಕಾದ್ರೂ ಬರಲಿ. ಫಸ್ಟ್ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಗಗನ್ ಲಿಮಿಟೆಡ್ 70% ಆಫ್ ಶೇರ್ಸ್ ಅನ್ನ ಸುಧೀರ್ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಏಪ್ರಿಲ್ ಅಲ್ಲಿ. ಎಷ್ಟು ಅಮೌಂಟ್ಗೆ ಅಂತ ಅವ್ರು ಹೇಳಿದ್ದಾರೆ ನೋಡಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. 28 lakh rupees ಅನ್ನ ಕೊಟ್ಟು 70% ಶೇರ್ಸ್ ಅನ್ನ ಸುಧೀರ್ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾನು 70% ಅಕ್ವೈರ್ ಮಾಡ್ಕೋಬೇಕು ಅಂದ್ರೆ 28 lakh rupees ಅನ್ನ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. 28 ಲಕ್ಷನ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಹಾಗಾಗಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ನೀವು ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್. ಎಷ್ಟು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಗಗನ್ ಲಿಮಿಟೆಡ್ ಸುಧೀರ್ ಲಿಮಿಟೆಡ್ಗೆ ಅಂದ್ರೆ 28 lakh rupees ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಕನ್ಸಿಡರೇಷನ್ 28 ಲಕ್ಷವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇದು 28 lakh rupees ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಇದರಲ್ಲಿ ನೀವು ಲೆಸ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಈಗ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಇದೇನ್ ಬಂದಿರೋದಿಲ್ಲಪ್ಪ, ಇದರಲ್ಲಿ 30% ಸಬ್ಸಿಡರಿ ಕಂಪನಿಯವರಿಗೆ ಕೊಟ್ಟಿದ್ದೀನಿ. 30% ಮಾತ್ರ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. 4,56,000 ಸಬ್ಸಿಡರಿ ಕಂಪನಿ ಕೊಟ್ಟಿದ್ದೀನಿ. ಇನ್ನ ಬ್ಯಾಲೆನ್ಸ್ 70% ಹೋಲ್ಡಿಂಗ್ ಕಂಪನಿ ಇದೆಯಲ್ವಾ, ಅವ್ರದನ್ನ ನಾವಿಲ್ಲಿ ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಬೇಕಾದ್ರೆ ನೀವಿಲ್ಲಿ ಇನ್ನ ಬ್ಯಾಲೆನ್ಸ್ 70% ಏನು ಉಳ್ಕೊಂಡಿದೆ, ಆ ಒಂದು 70% ಆಫ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್, 70% ಆಫ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಲೆಸ್ ಮಾಡಬೇಕು. 70% ಅಂತ ಹೇಳಿದ್ರೆ ಈಗ ನನ್ನ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಇರೋದು 15,20,000 ಇರೋದು. ಇದ್ರ ಮೇಲೆ ಇಂಟು 70% ಮಾಡ್ಕೋಬೇಕು. 70% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಮ್ಗೆ 10,64,000 rupees ನನಗೆ ಸಿಗುತ್ತೆ. ಸೊ ಇದನ್ನ ನೀವು ಲೆಸ್ ಮಾಡ್ಬೇಕಷ್ಟೇ. ಸೊ ಈಗ ನೋಡಿ, ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ 28 lakhs rupees ಇದೆ, ಲೆಸ್ ಈ ನೆಟ್ ಅಸೆಟ್ ವ್ಯಾಲ್ಯೂ ಏನ್ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ನೆಟ್ ಐಡೆಂಟಿಫೈಬಲ್ ಅಸೆಟ್ಸ್ ಏನಿರುತ್ತೆ ಇದ್ರ ಮೇಲೆ ನೀವು NCAಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಾ, ಇನ್ನ ಬ್ಯಾಲೆನ್ಸ್ ಉಳ್ಕೊಂಡಿರೋ ಪರ್ಸೆಂಟೇಜ್ ಅನ್ನ ನೀವು ಹೋಲ್ಡಿಂಗ್ ಕಂಪನಿಗೆ ಕೊಡಬೇಕಾಗುತ್ತೆ. ಸೊ ಹಾಗಾಗಿ 30% NCA ಮಾಡಿದ್ದೀನಿ ಅಂದ್ರೆ ಇನ್ನ 70% ನಾನು ಇಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ತಗೋಬೇಕಾಗುತ್ತೆ. ಸೊ ಹಾಗಾಗಿ 70% ಆಫ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮೇಲೆ 70% ಅನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ 10,64,000 ಬರುತ್ತೆ. ಈಗ ಲೆಸ್ ಮಾಡಿ 28 lakh ಅಲ್ಲಿ 10,64,000 ಅಂದ್ರೆ ಇನ್ನ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 17,36,000 ಬರುತ್ತೆ. ಸೊ ನೋಡಿ, ಬರ್ಬೇಕಾದ್ರೆ ನಿಮ್ಗೆ ಪಾಸಿಟಿವ್ ವ್ಯಾಲ್ಯೂ ಬಂತು. ಪಾಸಿಟಿವ್ ವ್ಯಾಲ್ಯೂ ಬಂದ್ರೆ ಇದನ್ನ ನಾವು ಗುಡ್ ವಿಲ್ ಅಂತ ಕರಿತಾ ಹೋಗ್ತೀವಿ. ಸಪೋಸ್ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಬಾರ್ಗೇನ್ ಪರ್ಚೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನನಗೆ 28 lakh ಅಲ್ಲಿ 10,64,000 ಲೆಸ್ ಮಾಡಿದ್ರೆ 17,36,000 rupees ಬರುತ್ತೆ. ಪಾಸಿಟಿವ್ ವ್ಯಾಲ್ಯೂ ಬಂದ್ರೆ ಗುಡ್ ವಿಲ್ ಅಂತ ಟ್ರೀಟ್ ಮಾಡ್ತೀವಿ. ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಬಾರ್ಗೇನ್ ಪರ್ಚೇಸ್ ಅಂತ ಕರಿತೀವಿ. ಇದು 3 ಸ್ಟೆಪ್ ನೀವು ಕರೆಕ್ಟ್ ಆಗಿ ಮಾಡಬೇಕು. ಎಸ್ಪೆಷಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ನೀವು ಐಡೆಂಟಿಫೈಬಲ್ ಅಸೆಟ್ಸ್ ಅನ್ನೇ ಯೂಸ್ ಮಾಡಬೇಕು. ಸೊ ನೆಟ್ ಐಡೆಂಟಿಫೈಬಲ್ ಅಸೆಟ್ಸ್ ಅನ್ನೇ ಯೂಸ್ ಮಾಡಬೇಕು. ನಿಮ್ಗೆ ಎಷ್ಟು ನೆಟ್ ಐಡೆಂಟಿಫೈಬಲ್ ಅಸೆಟ್ಸ್ ಬಂದಿದೆ ಅದ್ರ ಮೇಲೆ ರೇಷಿಯೋ ಪ್ರಕಾರ ಕೊಡಿ. 30 ಓಲ್ಡ್ ಸಬ್ಸಿಡರಿ ಕಂಪನಿಗೆ ಎಷ್ಟು ರೇಷಿಯೋ ಇದೆ ಅಷ್ಟು ಪರ್ಸೆಂಟ್ ನ ನೀವು NCA ಕೊಡಿ. ಇನ್ನ ಬ್ಯಾಲೆನ್ಸ್ ಏನ್ ರೇಷಿಯೋ ಉಳ್ಕೊಂಡಿರುತ್ತೆ ಅದನ್ನ ನೀವು ಈ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ 70% ಅನ್ನ ನೀವು ಇಲ್ಲಿ ತಗೊಂಡ್ಲೇಬೇಕು. ಸೊ ಇದು NCA ಬಂದು ಮೈನಾರಿಟೀಸ್, ಗುಡ್ ವಿಲ್ ಬಂದು ಹೋಲ್ಡಿಂಗ್ ಕಂಪನಿ ರಿಲೇಟೆಡ್. ಹಾಗಾಗಿ 70% ಆಫ್ ನೆಟ್ ಐಡೆಂಟಿಫೈಬಲ್ ಅಸೆಟ್ಸ್ ಮೇಲೆ 70% ಮಾಡ್ಕೊಳ್ಳಿ, ನಿಮ್ಗೆ 17,36,000 ಗುಡ್ ವಿಲ್ ನಿಮ್ಗೆ ಸಿಗುತ್ತೆ. ಸೊ ಈ ತರ ಮೊದಲ 3 ಸ್ಟೆಪ್ ಅನ್ನ ನೀವು ಮಾಡಬೇಕು. ಫಸ್ಟ್ ಸ್ಟೆಪ್ ರೇಷಿಯೋ, ಎಷ್ಟು ಶೇರ್ಸ್ ಅಕ್ವೈರ್ ಮಾಡ್ಕೊಂಡಿದ್ರೆ ಹೋಲ್ಡಿಂಗ್ ನೋಡ್ಕೊಳ್ಳಿ, ಇನ್ನ ಬ್ಯಾಲೆನ್ಸ್ ಸಬ್ಸಿಡರಿ ಕಂಪನಿ ಇರುತ್ತೆ. ಸೆಕೆಂಡ್ ಸ್ಟೆಪ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡ್ಕೊಳ್ಳಿ, ಐಡೆಂಟಿಫೈಯಬಲ್ ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟಿ, ನಿಮಗೆ ನೆಟ್ ಅಸೆಟ್ ಸಿಗುತ್ತೆ, ನೆಟ್ ಐಡೆಂಟಿಫೈಯಬಲ್ ಅಸೆಟ್ ಸಿಗುತ್ತೆ. ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಸಬ್ಸಿಡರಿ ಕಂಪನಿ ಇದೆ 10% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, NCA ಸಿಗುತ್ತೆ. ದೆನ್ ಲಾಸ್ಟ್ ಒನ್ ಬಂದು ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟು ಕನ್ಸಿಡರೇಷನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಮೈನಸ್ ಎಷ್ಟು ಪರ್ಸೆಂಟ್ ನೆಟ್ ಐಡೆಂಟಿಫೈಬಲ್ ಅಸೆಟ್ಸ್ ಅಲ್ಲಿ ಎಷ್ಟು ಪರ್ಸೆಂಟ್ ಹೋಲ್ಡಿಂಗ್ ಕಂಪನಿ ಇದೆ ಅದನ್ನ ತಗೊಳ್ಳಿ. ಡಿಫರೆನ್ಸ್ ಬಂದ್ರೆ ಪಾಸಿಟಿವ್ ಬಂದ್ರೆ ಗುಡ್ ವಿಲ್, ನೆಗೆಟಿವ್ ಬಂದ್ರೆ ನಿಮ್ಗೆ ಬಾರ್ಗೇನ್ ಪರ್ಚೇಸ್ ಸಿಗುತ್ತೆ. ಸೊ ಇದು 3 ಸ್ಟೆಪ್ ನೀವು ಕಾಮನ್ ಆಗಿ ಮಾಡಲೇಬೇಕು. ಈ 3 ಸ್ಟೆಪ್ ಮಾಡಿದಾದ್ಮೇಲೆ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ದಟ್ ಈಸ್ ಪ್ರಿಪರೇಷನ್ ಆಫ್
ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ನೋಡಿ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ. ಫಸ್ಟ್ ಕಾಲಮ್ ಅಸೆಟ್ಸ್ ಇರುತ್ತೆ ಯಾವಾಗಲೂ. ಸೆಕೆಂಡ್ ಕಾಲಮ್ ಹೋಲ್ಡಿಂಗ್ ಕಂಪನಿ ನೇಮು ಗಗನ್ ಲಿಮಿಟೆಡ್. ಥರ್ಡ್ ಕಾಲಮ್ ಬಂದು ಸಬ್ಸಿಡರಿ ಕಂಪನಿ ನೇಮು ಸುಧೀರ್ ಲಿಮಿಟೆಡ್. ಸೊ ಇವೆರಡು ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಸಿಗುತ್ತೆ. ಫಸ್ಟು ನೀವು ಅಸೆಟ್ಸ್ ಏನಾದರೂ ತೊಗೋಬೋದು, ಲಯಬಿಲಿಟೀಸ್ ಏನಾದರೂ ತೊಗೊಳ್ಳಿ. ಫಸ್ಟ್ ನಾನು ಕ್ವಶನಲ್ಲಿ ಅಸೆಟ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಅಸೆಟ್ಸ್ನೇ ತೊಗೊಳ್ತಾ ಇದ್ದೀನಿ. ಈಗ ಒನ್ ಬೈ ಒನ್ ಕ್ವಶನಲ್ಲಿ ಏನೇನು ಅಸೆಟ್ಸ್ ಕೊಟ್ಟಿದ್ದಾರೆ ಆ ಅಸೆಟ್ ಪ್ರಕಾರ ನೋಡ್ತಾ ಹೋಗೋಣ ಏನೇನಿದೆ ಅಂತ. ಫಸ್ಟ್ ಏನು ಅಸೆಟ್ಸ್ ಇದೆ ಅಂತ ಹೇಳಿದ್ರೆ ಕ್ವಶನಲ್ಲಿ ನೋಡಿ, ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಅಲ್ವಾ. PPE ಇದು ಅಸೆಟ್ಟು. ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ 25 ಲ್ಯಾಕ್ ಗಗನ್ ಲಿಮಿಟೆಡಲ್ಲಿದೆ, 8 ಲ್ಯಾಕ್ ಸುಧೀರ್ ಲಿಮಿಟೆಡಲ್ಲಿದೆ. ಸೊ ಹಾಗಾಗಿ ನಾನು ಫಸ್ಟ್ ಒನ್ ಅಸೆಟ್ಸನ್ನು ತಗೋಬೇಕಾಗುತ್ತೆ. ಸೊ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಸೊ 25 ಲ್ಯಾಕ್ ಗಗನ್ ಲಿಮಿಟೆಡಲ್ಲಿದೆ, 8 ಲ್ಯಾಕ್ ರುಪೀಸ್ ಸುಧೀರ್ ಲಿಮಿಟಲ್ಲಿದೆ. ಬಟ್ ನಾನು 8 ಲ್ಯಾಕ್ ರುಪೀಸನ್ನು ತಗೊಳ್ಳೋದಿಲ್ಲ, ಬದಲಾಗಿ ಈ 8 ಲ್ಯಾಕ್ ರುಪೀಸ್ ಏನು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ನಾನು ಆ್ಯಡ್ ಮಾಡ್ಕೋಬೇಕು. ಏನನ್ನ ಅಂದರೆ, ಸೊ 20% ಆ PPE ಇನ್ಕ್ರೀಸ್ ಆಗಿದೆ ಅಂತ ಕ್ವಶನಲ್ಲಿ ಹೇಳಿದ್ದಾರೆ. ಸೊ ಇನ್ಕ್ರೀಸ್ ಆದರೆ ಅಸೆಟ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಯಾವ ಅಸೆಟ್ನ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ PPE 20% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ವಿ. ಆಲ್ರೆಡಿ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. PPE 8 ಲ್ಯಾಕ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 20% ಇನ್ಕ್ರೀಸ್ ಆಗಿರೋದ್ರೆ ಆ್ಯಡ್ ಮಾಡಿಕೊಂಡ್ರೆ ನನಗೆ 9,60,000 ಬರುತ್ತೆ. ಸೊ 9,60,000ನ ತಗೋಬೇಕು. ನಾವು ಎರಡನ್ನೂ ಆ್ಯಡ್ ಮಾಡಿದ್ರೆ 25 ಲ್ಯಾಕ್ ಪ್ಲಸ್ 9,60,000 ಎರಡನ್ನೂ ಕೂಡ ನಾವು ಆ್ಯಡ್ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 34,60,000 ಸಿಗುತ್ತೆ. 34,60,000 ಫಸ್ಟ್ ಒನ್ ಅಸೆಟ್ PPE. ಎರಡು ಕಂಪನಿ ಅಸೆಟ್ಸ್ನ ತಗೋಬೇಕು, ಟೋಟಲ್ ಮಾಡ್ಕೊಳ್ಳಿ ಅಷ್ಟೇ. ಇನ್ಕ್ರೀಸ್ ಆಗಿದ್ರೆ ಯಾವ ಕಂಪನಿ ಯಾವ ಅಸೆಟ್ಸ್ ಇನ್ಕ್ರೀಸ್ ಆಗಿದೆ ಅದನ್ನು ಆ್ಯಡ್ ಮಾಡ್ಕೊಂಡು ತಗೊಳ್ಳಿ, ಡಿಕ್ರೀಸ್ ಆಗಿದ್ರೆ ಲೆಸ್ ಮಾಡ್ಕೊಂಡು ತಗೊಳ್ಳಿ, ಸಿಂಪಲ್. ನೆಕ್ಸ್ಟ್ ಇನ್ಯಾವ ಅಸೆಟ್ಸ್ ಇದೆ ಅಂದರೆ ನೋಡಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ. ನೆಕ್ಸ್ಟ್ ಬಂದು 10 ಲ್ಯಾಕ್ ರುಪೀಸ್ ಗಗನ್ ಲಿಮಿಟೆಡಲ್ಲಿದೆ, 4 ಲ್ಯಾಕ್ ರುಪೀಸ್ ಸುಧೀರ್ ಲಿಮಿಟೆಡಲ್ಲಿದೆ. ಬಟ್ ಸುಧೀರ್ ಲಿಮಿಟೆಡಲ್ಲಿರೋ 4 ಲ್ಯಾಕ್ ರುಪೀಸ್ ಹೇಳಿದರೆ ಇಂಟ್ಯಾಂಜಿಬಲ್ ಅಸೆಟ್ಟು ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ನಾನು ಡಿಕ್ರೀಸ್ ಆಗಿರೋದನ್ನ ಲೆಸ್ ಮಾಡ್ಕೊಂಡು ತಗೋಬೇಕು. ಸೊ ಸೆಕೆಂಡ್ ಒನ್ ಅಸೆಟ್ ಬಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಗಗನ್ ಲಿಮಿಟೆಡಲ್ಲಿ ಎಷ್ಟಿದೆಯಪ್ಪ ಅಂದರೆ 10 ಲ್ಯಾಕ್ ರುಪೀಸ್ ಗಗನ್ ಲಿಮಿಟೆಡಲ್ಲಿದೆ. ಸುಧೀರ್ ಲಿಮಿಟೆಡಲ್ಲಿ ಟೋಟಲ್ ಇರೋದು 4 ಲ್ಯಾಕ್ ರುಪೀಸು, ಬಟ್ 10% ಡಿಕ್ರೀಸ್ ಆಗಿದೆ ಅಂತ ಹೇಳಿರೋದ್ರಿಂದ ಸೊ ನಾನು ಈ 4 ಲ್ಯಾಕ್ ರುಪೀಸಲ್ಲಿ ಮೈನಸ್ 4 ಲ್ಯಾಕಲ್ಲಿ 10% ಡಿಕ್ರೀಸ್ ಆಗಿದೆ ಅಂತ ಹೇಳಿದಾನೆ. ಡಿಕ್ರೀಸ್ ಆಗಿರೋದನ್ನ ಮೈನಸ್ ಮಾಡ್ಕೊಂಡು ತಗೊಂಡ್ರೆ ನನಗೆ 3,60,000 ಸಿಗುತ್ತೆ. ಈಗ ಎರಡು ಟೋಟಲ್ ಮಾಡಿ 10 ಲ್ಯಾಕ್ ಪ್ಲಸ್ 3,60,000 ನಮಗೆ ಟೋಟಲ್ ಇಂಟ್ಯಾಂಜಿಬಲ್ ಅಸೆಟ್ 13,60,000 ಇಂಟ್ಯಾಂಜಿಬಲ್ ಅಸೆಟ್ ಸಿಗುತ್ತೆ. ಸೊ ಇನ್ಕ್ರೀಸ್ ಆಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಡಿಕ್ರೀಸ್ ಆಗಿದ್ರೆ ಅಮೌಂಟಲ್ಲಿ ಲೆಸ್ ಮಾಡ್ಕೊಂಡು ತಗೊಳ್ತಾ ಹೋಗಿ, ಅವಾಗ ನಿಮಗೆ ಟೋಟಲ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಇದು ಎರಡನೇ ಅಸೆಟ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದು. ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಂಟರೀಸ್ ಕೊಟ್ಟಿದ್ದಾರೆ. ಇನ್ವೆಂಟರೀಸ್ ಗಗನ್ ಲಿಮಿಟೆಡಲ್ಲಿ 15 ಲ್ಯಾಕ್ ಇದೆ, ಸುಧೀರ್ ಲಿಮಿಟೆಡಲ್ಲಿ 3 ಲ್ಯಾಕ್ ಇದೆ. ಸೊ ಅದಕ್ಕೆ ಯಾವುದೇ ಥರದ ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ತಗೋಬೋದು. ಸೊ ಇನ್ವೆಂಟರೀಸ್, ಸೊ ಗಗನ್ ಲಿಮಿಟೆಡಲ್ಲಿ 15 ಲ್ಯಾಕ್ ರುಪೀಸ್ ಇದೆ, ಸುಧೀರ್ ಲಿಮಿಟೆಡಲ್ಲಿ 3 ಲ್ಯಾಕ್ ರುಪೀಸ್ ಇದೆ. ಎರಡು ಆ್ಯಡ್ ಮಾಡಿಕೊಂಡ್ರೆ 18 ಲ್ಯಾಕ್ ರುಪೀಸ್ ನಮಗೆ ಸಿಗುತ್ತೆ. 18 ಲ್ಯಾಕ್ ರುಪೀಸ್ ಇನ್ವೆಂಟರೀಸ್. ನೆಕ್ಸ್ಟ್ ಇನ್ವೆಂಟರೀಸ್ ಆಯಿತು. ನೆಕ್ಸ್ಟ್ ಯಾವ ಅಸೆಟ್ಸ್ ಇದೆ ಬ್ಯಾಲೆನ್ಸ್ ಶೀಟಲ್ಲಿ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಂಟರಿ ಆದಮೇಲೆ ರಿಸೀವಬಲ್ಸ್ ಇದೆ. ರಿಸೀವಬಲ್ಸ್ ಅಸೆಟ್ ಸೈಡ್ ಇದೆ. ಗಗನ್ ಲಿಮಿಟೆಡಲ್ಲೂ 5 ಲ್ಯಾಕ್ ಇದೆ, ಸುಧೀರ್ ಲಿಮಿಟೆಡಲ್ಲೂ 5 ಲ್ಯಾಕ್ ಇದೆ. ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ರಿಸೀವಬಲ್ಸ್. ಸೊ ಡೈರೆಕ್ಟಾಗಿ ನೀವು ತಗೊಳ್ಳಿ. ಸೊ ರಿಸೀವಬಲ್ಸ್ ಗಗನ್ ಲಿಮಿಟೆಡ್ 5 ಲ್ಯಾಕ್ ರುಪೀಸ್ ಆ್ಯಂಡ್ ಸುಧೀರ್ ಲಿಮಿಟೆಡ್ ಆಲ್ಸೋ 5 ಲ್ಯಾಕ್ ರುಪೀಸ್. ಟೋಟಲ್ 10 ಲ್ಯಾಕ್ ರುಪೀಸ್ ಇರ್ತಕ್ಕಂಥದ್ದು ರಿಸೀವಬಲ್ಸ್. ನೆಕ್ಸ್ಟ್ ರಿಸೀವಬಲ್ಸ್ ಆದಮೇಲೆ ಯಾವ ಅಸೆಟ್ಸ್ ಇದೆ ಅಂತ ಹೇಳಿದ್ರೆ ಕ್ಯಾಶ್ ಇದೆ. ದಿಸ್ ಇಸ್ ಕ್ಯಾಶ್. ಗಗನ್ ಲಿಮಿಟೆಡಲ್ಲಿ 55 ಲ್ಯಾಕ್ ಇದೆ, ಸುಧೀರ್ ಲಿಮಿಟೆಡಲ್ಲಿ 4 ಲ್ಯಾಕ್ ರುಪೀಸ್ ಇದೆ.
ಸೊ ಇದು ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೀವು ಕ್ಯಾಶನ್ನ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ನೋಡಿ, ಕ್ಯಾಶ್ ಟೋಟಲ್ ಎಷ್ಟಿದೆಯಪ್ಪ ಕ್ಯಾಶ್ ಅಂತ ಹೇಳಿದ್ರೆ ಗಗನ್ ಲಿಮಿಟೆಡ್ ಅಲ್ಲಿ 55 ಲ್ಯಾಕ್ ಇರೋದು. ಸೊ ಇಲ್ಲಿ ನಿಮಗೆ ತೋರಿಸಿರ್ತೀನಿ, ಗಗನ್ ಲಿಮಿಟೆಡ್ ಅಲ್ಲಿ 55 ಲ್ಯಾಕ್ ರುಪೀಸ್ ಕ್ಯಾಶ್ ಇದೆ. ಈ 55 ಲ್ಯಾಕ್ ಫುಲ್ ಗಗನ್ ಲಿಮಿಟೆಡ್ ತಗೋಬೇಕಂದ್ರೆ ಇಲ್ಲ. ಈ 55 ಲ್ಯಾಕ್ ಅಲ್ಲಿ ನೀವೇನ್ ಮಾಡಬೇಕು, ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಕನ್ಸಿಡರೇಷನ್ನ ಟ್ರಾನ್ಸ್ಫರ್ ಮಾಡಿದರೆ ನೋಡ್ಕೊಳ್ಳಿ. ಅಲ್ಲೇ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಎಷ್ಟು ಕನ್ಸಿಡರೇಷನ್ ಕಳ್ಸಿರೋದಂತೆ 28 ಲ್ಯಾಕ್. ಈಗ ನನ್ನ ಹತ್ರ 55 ಲ್ಯಾಕ್ ರುಪೀಸ್ ಓಪನಿಂಗ್ ಬ್ಯಾಲೆನ್ಸ್ 55 ಲ್ಯಾಕ್ ರುಪೀಸ್ ಇತ್ತು. ನಾನು ಬೇರೆ ಕಂಪನಿ ಶೇರ್ಸ್ನ ಅಕ್ವೈರ್ ಮಾಡಿಕೊಂಡ್ರೆ ಅವರಿಗೆ ಅಮೌಂಟ್ ಕೊಡಬೇಕು. ಅಂದರೆ ನಾನು ಈ 55 ಲ್ಯಾಕಲ್ಲಿ 28 ಲ್ಯಾಕ್ ಅವರಿಗೆ ಟ್ರಾನ್ಸ್ಫರ್ ಮಾಡಿರ್ತೀನಿ, ಪೇಮೆಂಟ್ ಮಾಡಿದ್ದೀನಿ. ಕನ್ಸಿಡರೇಷನ್ಸ್ ಅಂದರೆ ಅಮೌಂಟನ್ನು ಕಳಿಸಿದ್ದೀನಿ. ಹಾಗಾಗಿ ಈ 55 ಲ್ಯಾಕ್ ರುಪೀಸಲ್ಲಿ 28 ಲ್ಯಾಕ್ ರುಪೀಸನ್ನು ಲೆಸ್ ಮಾಡಿಕೊಂಡು ನೀವು ತಗೋಬೇಕು. ಇದೆಲ್ಲಿರುತ್ತೆ ಅಂದರೆ ನೀವು ಒಂದ್ಸಲಿ ಕನ್ಸಿಡರೇಷನ್ ಟ್ರಾನ್ಸ್ಫರ್ ನೋಡಿ, ಗುಡ್ ವಿಲ್ಲಲ್ಲೇ ಬರ್ಕೊಂಡಿರ್ತೀರ, ಅಲ್ಲಿರೋ ಅಮೌಂಟ್ನ ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡ್ಕೊಂಡಾದ್ಮೇಲೆ ಬ್ಯಾಲೆನ್ಸ್ ನಿಮಗೆ ಎಷ್ಟು ಬರುತ್ತೆ, 27 ಲ್ಯಾಕ್ ರುಪೀಸ್ ಬರುತ್ತೆ. ಅದು ಗಗನ್ ಲಿಮಿಟೆಡಲ್ಲೇ ತಗೋಬೇಕು, ಹೋಲ್ಡಿಂಗ್ ಕಂಪನಿಯಲ್ಲಿ ಮಾತ್ರ ತಗೋಬೇಕು. ಆ್ಯಂಡ್ ಸಬ್ಸಿಡರಿ ಕಂಪನಿಲಿ ಆ್ಯಸ್ ಯೂಶುವಲ್ ಕ್ವಶನಲ್ಲೇ ಕೊಟ್ಟಿರೋ ಪ್ರಕಾರ 4 ಲ್ಯಾಕ್ ರುಪೀಸ್ ಇದೆ ಅಂತ ಹೇಳಿದರೆ ಅಷ್ಟು ಮಾತ್ರನೇ ಇರುತ್ತೆ, ಅಲ್ಲಿ ಎಕ್ಸ್ಟ್ರಾ ಏನೂ ಇರೋದಿಲ್ಲ. ಹೋಲ್ಡಿಂಗ್ ಕಂಪನಿಲಿ ಏನು ಅಮೌಂಟ್ ಇರುತ್ತೆ ಆ ಅಮೌಂಟಲ್ಲಿ ಸೊ ಕನ್ಸಿಡರೇಷನ್ಸನ್ನು ಮೈನಸ್ ಮಾಡ್ಕೊಂಡು ತಗೊಳ್ಳಿ. ಸಬ್ಸಿಡರಿನಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ನೀವು ತಗೋಬೇಕಾಗುತ್ತೆ. ಈಗ ನೀವು ಆ್ಯಡ್ ಮಾಡ್ಕೊಳ್ಳಿ, 27 ಪ್ಲಸ್ 4 ಲ್ಯಾಕ್ ಎರಡು ಆ್ಯಡ್ ಮಾಡಿದ್ರೆ 31 ಲ್ಯಾಕ್ ರುಪೀಸ್ ಸಿಗುತ್ತೆ. 31 ಲ್ಯಾಕ್ ರುಪೀಸ್ ಬರುತ್ತೆ. ಇನ್ಯಾವುದನ್ನ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಬಿಟ್ಟಿದೀವ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಯಾವ ಅಸೆಟ್ಸ್ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಬಿಟ್ಟಿಲ್ಲ. PPE, ಇಂಟ್ಯಾಂಜಿಬಲ್, ಇನ್ವೆಂಟರಿ, ರಿಸೀವಬಲ್, ಕ್ಯಾಶ್ ಎಲ್ಲ ಅಸೆಟ್ಸ್ ಆಯಿತು. ಈಗ ಟೋಟಲ್ ಮಾಡ್ಕೋಬೇಕಾ ಅಂದರೆ ಒಂದು ಸಲ ನೀವು ನಿಮ್ಮ ಕ್ಯಾಲ್ಕುಲೇಷನ್ಸ್ ಅನ್ನ ನೋಡ್ಕೊಳ್ಳಿ. ಕ್ಯಾಲ್ಕುಲೇಷನ್ಸ್ ಅಲ್ಲಿ NCI ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲಪ್ಪ, NCI ಎಷ್ಟು ಬಂದಿದೆ 4,56,000 ಏನಿದೆ. NCI ಗುಡ್ NCI ಲಯಬಿಲಿಟಿ ಸೈಡ್ ಹೋಗಬೇಕು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾದ್ರೆ. ಅಟ್ ದಿ ಸೇಮ್ ಟೈಮ್ ಗುಡ್ ವಿಲ್ ಅಥವಾ ಬಾರ್ಗೇನ್ ಪರ್ಚೇಸ್ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಗುಡ್ ವಿಲ್ ಬಂದರೆ ಗುಡ್ ವಿಲ್ ಈಸ್ ಅನ್ ಅಸೆಟ್ ಸೈಡ್ ತಗೋಬೇಕು. ಬಾರ್ಗೇನ್ ಪರ್ಚೇಸ್ ಬಂದರೆ ನೀವು ಲಯಬಿಲಿಟಿ ಸೈಡ್ ತಗೋಬೇಕಾಗುತ್ತೆ. ಸೊ ನನಗೆ ಈ ಒಂದು ಕ್ವಶನ್ಸ್ ಅಲ್ಲಿ ಗುಡ್ ವಿಲ್ ಬಂದಿದೆ. ಸೊ ಗುಡ್ ವಿಲ್ ಈಸ್ ಅನ್ ಅಸೆಟ್, ಸೊ ಅಸೆಟ್ ಸೈಡ್ ತಗೊಳ್ತೀನಿ. ಸೊ ಗುಡ್ ವಿಲ್ ಸೊ ಇಲ್ಲಿ ಹಾಕಿರ್ತೀನಿ. ದಟ್ ಈಸ್ ಸ್ಟೆಪ್ ನಂಬರ್ 3 ನಲ್ಲಿ ಇರುತ್ತೆ. ದಟ್ ಈಸ್ ಸ್ಟೆಪ್ ನಂಬರ್ 3 ನಲ್ಲಿ ಗುಡ್ ವಿಲ್ ಇರ್ತಕ್ಕಂಥದ್ದು. ಇದು ಗಗನ್ ಲಿಮಿಟೆಡ್ ಅಲ್ಲಿ ಮಾತ್ರನೇ ಬರ್ತಕ್ಕಂಥದ್ದು, 17,36,000 ಮಾತ್ರ. ಸೊ ಅಲ್ಲಿ ನಾವೇ ಕ್ಯಾಲ್ಕುಲೇಟ್, ಗುಡ್ ವಿಲ್ ಬಂದರೆ ನೀವು ಅಸೆಟ್ ಸೈಡ್ ತಗೊಳ್ಳಿ, ಬಾರ್ಗೇನ್ ಬಂದರೆ ಲಯಬಿಲಿಟಿ ಸೈಡ್ ತಗೊಳ್ಳಿ. ಸೊ ಅದು ಹೋಲ್ಡಿಂಗ್ ಕಂಪನಿಗೆ ಮಾತ್ರನೇ ತಗೊಳ್ಳಿ. ಸೊ ಟೋಟಲ್ ಮಾಡಿಕೊಂಡ್ರೆ 17,36,000 ನಿಮಗೆ ಸಿಗುತ್ತೆ. ಸೊ ಇದು ಅಸೆಟ್ಸ್ ಇರ್ತಕ್ಕಂಥದ್ದು. ಈಗ ನೀವು ಎಲ್ಲ ಅಸೆಟ್ಸ್ ಆಯಿತು, ಇನ್ಯಾವುದು ಕ್ವಶನ್ ಅಲ್ಲಿ ಬಿಟ್ಟಿಲ್ಲ ನಾವು. ಇಷ್ಟನ್ನ ಟೋಟಲ್ ಅಸೆಟ್ಸ್ ಅನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,24,56,000 ನಮಗೆ ಸಿಗುತ್ತೆ. 1,24,56,000 ಬರುತ್ತೆ. ದಿಸ್ ಈಸ್ ವಾಟ್ ಟೋಟಲ್ ಅಸೆಟ್ಸ್ ಅಂತ ಕರಿತೀವಿ. 1,24,56,000 ಟೋಟಲ್ ಅಸೆಟ್ಸ್. ಇದೇ ತರ ನೀವು ಟೋಟಲ್ ಅಸೆಟ್ನ ತಗೋಬೇಕು. ಈಗ ಎಲ್ಲ ಅಸೆಟ್ಸ್ ಅನ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅನ್ನ ತಗೋಬೇಕು. ಸೊ ಇದರಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಸೈಡ್ ಏನೇನು ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ಕೊಳ್ತಾ ಹೋಗಿ ಒನ್ ಬೈ ಒನ್ ಕ್ವಶನ್ ಪ್ರಕಾರ. ಫಸ್ಟ್ ಒನ್ ಏನಿದೆ, ಈಕ್ವಿಟಿ ಕೊಟ್ಟಿದ್ದಾರೆ ನೋಡಿ. ಈಕ್ವಿಟಿ ಸಂಬಂಧಪಟ್ಟಿದ್ದು ಏನೇ ಕೊಡ್ಲಿ, ಹೋಲ್ಡಿಂಗ್ ಕಂಪನಿ ಡೀಟೇಲ್ಸ್ ಮಾತ್ರ ತಗೋಬೇಕು. ಸಬ್ಸಿಡರಿ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈಕ್ವಿಟಿ ಮತ್ತೆ ಅದರ್ ಈಕ್ವಿಟಿ ಏನು ಕೊಟ್ಟಿದ್ದಾರೆ ಇವ್ಯಾವುದು ಕೂಡ ತಗೋಬಾರ್ದು. ಓನ್ಲಿ ಹೋಲ್ಡಿಂಗ್ ಕಂಪನಿಗೆ ಮಾತ್ರನೇ ತಗೋಬೇಕು. ಯಾಕಂದ್ರೆ ಅವರು ಶೇರ್ಸ್ ಅನ್ನ ಎಲ್ಲ ಅಕ್ವೈರ್ ಮಾಡ್ಕೊಂಡು ಹೋಗಿರ್ತಾರೆ, ಅದು NCI ನಲ್ಲಿ ಕವರ್ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಈಕ್ವಿಟಿ ರಿಲೇಟೆಡ್ ಐಟಮ್ಸ್ ಅನ್ನ ಎಲ್ಲೂ ತಗೋಬಾರ್ದು. ಓನ್ಲಿ ಹೋಲ್ಡಿಂಗ್ ಕಂಪನಿ ಡೀಟೇಲ್ಸ್ ತಗೋಬೇಕು, ಸಬ್ಸಿಡರಿ ಕಂಪನಿದ ಈಕ್ವಿಟೀಸ್ನ ತಗೋಬೇಡಿ. ಸೊ ಹಾಗಾಗಿ ಫಸ್ಟ್ ನೀವೆಲ್ಲಿ ತಗೊಳ್ತೀರಾ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅದ್ರ ಪ್ರಕಾರ ಹೋಗಿ. ಬಟ್ ಈಕ್ವಿಟಿ ಎಲ್ಲ ಹೋಲ್ಡಿಂಗ್ ಕಂಪನಿದ್ ಮಾತ್ರನೇ ತಗೊಳ್ಳಿ. ಸೊ ಮೊದಲನೇದು ಈಕ್ವಿಟಿ ಇದೆ, ಹೋಲ್ಡಿಂಗ್ ಕಂಪನಿಯಲ್ಲಿ 40 ಇದೆ, ಸಬ್ಸಿಡರಿನಲ್ಲಿ 10 ಇದೆ. ಬಟ್ ಸಬ್ಸಿಡರಿ ಕಂಪನಿ ಅಮೌಂಟನ್ನು ತಗೊಳಕ್ ಹೋಗಬೇಡಿ, ಇಗ್ನೋರ್ ಮಾಡಿ. ಸೊ ಈಕ್ವಿಟಿಗೆ ಮಾತ್ರನೇ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ ಡೈರೆಕ್ಟ್ ಆಗಿ ಈಕ್ವಿಟಿ ಹೋಲ್ಡಿಂಗ್ ಕಂಪನಿದ್ ಮಾತ್ರ ತಗೊಳ್ಳಿ. ಎಷ್ಟಿದೆ ಹೋಲ್ಡಿಂಗ್ ಕಂಪನಿ ಈಕ್ವಿಟಿ ಅಂತ ಹೇಳಿದ್ರೆ 40 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ.
ಸೊ ಗಗನ್ ಲಿಮಿಟೆಡಲ್ಲಿ 40 ಲ್ಯಾಕ್. ಸುಧೀರ್ ಲಿಮಿಟೆಡ್ನ ಈಕ್ವಿಟಿ ತೊಗೊಳಕ್ಕೆ ಹೋಗಬೇಡಿ. ಸೊ ಟೋಟಲ್ ಮಾಡಿಕೊಂಡ್ರೆ ನಿಮಗೆ 40 ಲ್ಯಾಕ್ ರುಪೀಸ್ ಸಿಗುತ್ತೆ. ಇದು ಫಸ್ಟ್ ಒನ್. ಇನ್ನೊಂದು ಏನಿದೆ ಅಂದರೆ ಅದರ್ ಈಕ್ವಿಟಿ ಅಂತ ಕೊಟ್ಟಿದ್ದಾರೆ. ಅದರ್ ಈಕ್ವಿಟಿ ಅಂದರೆ ಜಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಅರ್ಥ. ಸೊ ಹೋಲ್ಡಿಂಗ್ ಕಂಪನಿಲಿ ಎಷ್ಟಿದೆಯಪ್ಪ ಅದರ್ ಈಕ್ವಿಟಿ ಅಂತ ಹೇಳಿದ್ರೆ 20 ಲ್ಯಾಕ್ ಇದೆ. ಸಬ್ಸಿಡರಿ ಕಂಪನಿಲಿ 4 ಲ್ಯಾಕ್ ಇದೆ. ಬಟ್ ಸಬ್ಸಿಡರಿ ಕಂಪನಿಯ ಈಕ್ವಿಟಿಯನ್ನು ತಗೋಬೇಡಿ, ಇಗ್ನೋರ್ ಮಾಡಿ. 4 ಲ್ಯಾಕ್ ರುಪೀಸನ್ನು ಕನ್ಸಿಡರ್ ಮಾಡಬೇಡಿ. ಓನ್ಲಿ ಅದರ್ ಹೋಲ್ಡಿಂಗ್ ಕಂಪನಿ 20 ಲ್ಯಾಕ್ ಇದೆ. ಸೊ ಅದರ್ ಈಕ್ವಿಟಿ ಬಂದು ಗಗನ್ ಲಿಮಿಟೆಡಲ್ಲಿ 20 ಲ್ಯಾಕ್. ಸೊ ಸಬ್ಸಿಡರಿ ತೊಗೊಳಕ್ಕೆ ಹೋಗಬೇಡಿ, ಟೋಟಲ್ ಮಾಡ್ಕೊಳ್ಳಿ 20 ಲ್ಯಾಕ್. ಸೊ ಇದು ಈಕ್ವಿಟಿ ತಗೋಬೇಕಾದ್ರೆ ಸಬ್ಸಿಡರಿ ಕಂಪನಿ ತಗೋಬೇಡಿ, ಓನ್ಲಿ ಹೋಲ್ಡಿಂಗ್ ಕಂಪನಿ ಮಾತ್ರನೇ ತಗೊಳ್ಳಿ, ಗಗನ್ ಲಿಮಿಟೆಡ್. ಇನ್ನು ಏನಿದೆ ಅಂತ ಹೇಳಿದ್ರೆ ಈ ಈಕ್ವಿಟಿ ತಗೊಂಡಾದ್ಮೇಲೆ ಸ್ಟೆಪ್ ನಂಬರ್ 2ನಲ್ಲಿ ನೀವು NCI ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀರಾ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 4,56,000 ಏನಿದೆ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟು ಯಾವಾಗಲೂ ಕೂಡ ಲಯಬಿಲಿಟಿ ಸೈಡೇ ತಗೋಬೇಕು. ಸೊ ಇಲ್ಲಿ ತಗೊಳ್ಳಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಇದೆಲ್ಲಿದೆ ಅಂದರೆ ದಟ್ ಈಸ್ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2ನಲ್ಲಿ ಇರುತ್ತೆ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಯಾವಾಗಲೂ ಲಯಬಿಲಿಟಿ ಸೈಡೇ ತಗೋಬೇಕು. ಸೊ ಎಷ್ಟು ಬಂದಿದೆಯಪ್ಪ ಅಂದರೆ 4,56,000 ಬಂದಿದೆ. ಹೋಲ್ಡಿಂಗ್ ಕಂಪನಿಗೆ ತೋರಿಸಿ. ಸೊ ಟೋಟಲ್ ಕಾಲಮಲ್ಲಿ 4,56,000 ತಗೊಳ್ಳಿ. ಹೋಲ್ಡಿಂಗ್ ಕಂಪನಿಗೆ ತೋರಿಸ್ಬೇಕು 4,56,000. ಸೊ ಇದು ಕಾಮನ್ ಆಗಿ ಹೀಗೆ ಇರುತ್ತೆ ಯಾವಾಗಲೂ ಕೂಡ ಲಯಬಿಲಿಟಿ ಸೈಡು. ಇನ್ನು ಬ್ಯಾಲೆನ್ಸ್ ಶೀಟಲ್ಲಿ ಇನ್ನೇನಿದೆ ಲಯಬಿಲಿಟೀಸ್ ನೋಡಿ, ಬ್ಯಾಲೆನ್ಸ್ ಇನ್ನೇನು ಬಿಟ್ಟಿದ್ದೀವಿ ಅಂತ. ಸೊ ನೋಡಿ, ಬಾರೋಯಿಂಗ್ಸ್ ಮತ್ತು ಟ್ರೇಡ್ ಪೇಬಲ್ ಎರಡು ಲಯಬಿಲಿಟೀಸ್. ನೀವು ಈಕ್ವಿಟಿ ಪೋರ್ಷನ್ನ ಹೋಲ್ಡಿಂಗ್ ಕಂಪನಿದು ಮಾತ್ರ ತಗೋಬೇಕು. ಬಟ್ ಲಯಬಿಲಿಟೀಸ್ ಏನು ಬರುತ್ತೆ ಅದು ಎರಡನ್ನೂ ಕೂಡ ತಗೋಬೇಕು. ಸೊ ಹಾಗಾಗಿ ಬಾರೋಯಿಂಗ್ಸ್ ಬಂದು 30 ಲ್ಯಾಕ್ಸ್ ಗಗನ್ ಲಿಮಿಟೆಡಲ್ಲಿದೆ, 6 ಲ್ಯಾಕ್ ಸುಧೀರ್ ಲಿಮಿಟೆಡಲ್ಲಿದೆ. ಸೊ ಟೋಟಲ್ 36 ಲ್ಯಾಕ್ ಬರುತ್ತೆ. ಸೊ ಬಾರೋಯಿಂಗ್ಸ್ ಬಂದು ಬಾರೋಯಿಂಗ್ 30 ಲ್ಯಾಕ್ ಗಗನ್ ಲಿಮಿಟೆಡ್, 6 ಲ್ಯಾಕ್ ಸುಧೀರ್ ಲಿಮಿಟೆಡ್, ಟೋಟಲ್ ಬಂದು 36 ಲ್ಯಾಕ್. ಇದು ಬಾರೋಯಿಂಗ್ಸ್ ಲಯಬಿಲಿಟಿ ಆಗಿರೋದ್ರಿಂದ ಫುಲ್ ತೊಗೊಂಡಿರ್ತೀವಿ ನಾವು ಇಬ್ರದ್ದು, ಹೋಲ್ಡಿಂಗ್ ಮತ್ತು ಸಬ್ಸಿಡರಿ. ದೆನ್ ಟ್ರೇಡ್ ಪೇಯಬಲ್ಸ್ ಇದೆ. ಟ್ರೇಡ್ ಪೇಯಬಲ್ಸು ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಟ್ರೇಡ್ ಪೇಯಬಲ್ಸ್ ಅಂತ ಹೇಳಿದ್ರೆ 20 ಲ್ಯಾಕ್ ಗಗನ್ ಲಿಮಿಟೆಡಲ್ಲಿದೆ ಆ್ಯಂಡ್ 4 ಲ್ಯಾಕ್ ರುಪೀಸ್ ಸುಧೀರ್ ಲಿಮಿಟೆಡಲ್ಲಿದೆ. ಟೋಟಲ್ ಮಾಡಿದ್ರೆ 24 ಲ್ಯಾಕ್ ರುಪೀಸ್ ನಮಗೆ ಸಿಗುತ್ತೆ. ಸೊ ಇನ್ನು ಯಾವುದಾದ್ರೂ ಲಯಬಿಲಿಟೀಸ್ ನಾವು ಬಿಟ್ಟಿದ್ದೀವ ಅಂತ ಹೇಳಿದ್ರೆ ಲಯಬಿಲಿಟೀಸ್ ಯಾವುದು ಕೂಡ ಕ್ವಶನಲ್ಲಿ ಬಿಟ್ಟಿಲ್ಲ. ಸೊ ಬಾರೋಯಿಂಗ್ಸ್ ಮತ್ತು ಟ್ರೇಡ್ ಪೇಬಲ್ಸ್ ಎರಡೂ ತೊಗೊಂಡಿದ್ದೀವಿ. ಅಡ್ಜಸ್ಟ್ಮೆಂಟ್ ಲಯಬಿಲಿಟಿ ಸೈಡ್ ಯಾವುದೂ ಅಪ್ಲಿಕಬಲ್ ಆಗೋದಿಲ್ಲ. ಸೊ ಈಗ ನಾವು ಟೋಟಲ್ ಮಾಡಿ, ಸೊ ಇನ್ನು ಅಡ್ಜಸ್ಟ್ಮೆಂಟಲ್ಲಿ ಕ್ಯಾಲ್ಕುಲೇಷನ್ಸಲ್ಲಿ ಗುಡ್ ವಿಲ್ ತೊಗೊಂಡಿದ್ದೀವಿ, NCIನೂ ತೊಗೊಂಡಿದ್ವಿ. ಸೊ ಇನ್ನು ಯಾವುದು ಕೂಡ ಇಲ್ಲ. ಟೋಟಲ್ ಮಾಡಿದ್ರೆ ನೀವಿಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ 1,24,56,000 ಬರುತ್ತೆ. ದಿಸ್ ಈಸ್ ವಾಟ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಈ ಥರ ನೀವು ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಮಾಡಬೇಕು. ಎಕ್ಸ್ಪೆಷಲಿ ಲಯಬಿಲಿಟಿ ಸೈಡ್ ಮಾಡಬೇಕಾದ್ರೆ ಈಕ್ವಿಟಿ ಏನು ಕೊಟ್ಟಿರ್ತಾರೆ ಅದು ಹೋಲ್ಡಿಂಗ್ ಕಂಪನಿದು ಮಾತ್ರನೇ ತಗೊಳ್ಳಿ, ಸಬ್ಸಿಡರಿ ಕಂಪನಿ ತಗೋಬೇಡಿ. ಆ್ಯಂಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಅದು ಲಯಬಿಲಿಟಿ ಸೈಡೇ ನೀವು ತಗೋಬೇಕು. ಎಲ್ಲಾದರೂ ತಗೊಳ್ಳಿ, ನಾನ್ ಕಂಟ್ರೋಲಿಂಗ್ ಲಯಬಿಲಿಟಿ ಸೈಡ್ ನೀವು ತಗೊಳ್ಳಿ. ಆ್ಯಂಡ್ ಇನ್ಯಾವುದೇ ನಾನ್ ಕರೆಂಟ್ ಮತ್ತು ಕರೆಂಟ್ ಲಯಬಿಲಿಟಿ ಕೊಟ್ಟರೆ ಹೋಲ್ಡಿಂಗ್ ಮತ್ತು ಸಬ್ಸಿಡರಿ ಎರಡು ತಗೊಳ್ಳಿ, ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಸೊ ಇದು ಈ ಒಂದು ಬ್ಯಾಲೆನ್ಸ್ ಶೀಟ್ ಇರ್ತಕ್ಕಂಥದ್ದು. ಈ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಬ್ಯಾಲೆನ್ಸ್ ಶೀಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.